ಆ್ಯಂಥಾಲಜಿ ಸಿನಿಮಾ ಈಸ್ ಡೆಡ್. ಆ್ಯಂಥಾಲಜಿ ಈಸ್ ಡೆಡ್ ಅಂತ ಅಂತಾರಲ್ವಾ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ 1976ರಲ್ಲಿ ಈ ಆ್ಯಂಥಾಲಜಿ ಪ್ರಯತ್ನನ ಪುಟ್ಟಣ್ಣ ಕಣಗಾಲ್ ಅವರು ಮಾಡಿದರು. ಆ ಸಿನಿಮಾದ ಹೆಸರು ಕಥಾಸಂಗಮ ಅಂತ. ಆ್ಯಂಥಾಲಜಿ ಅಂದ್ರೆ ಏನಪ್ಪ ಅಂದರೆ ಒಂದು ಶೀರ್ಷಿಕೆನ ಇಟ್ಕೊಂಡು ಒಂದಕ್ಕಿಂತ ಹೆಚ್ಚು ಸಣ್ಣ ಸಣ್ಣ ಕಥೆಗಳನ್ನು ಹೇಳೋದು. ಇದು ನಮ್ಮ ಕನ್ನಡ ಚಿತ್ರರಂಗದಲ್ಲಾಗಿರ್ಬೋದು ಅಥವಾ ಭಾರತೀಯ ಸಿನಿಮಾ ರಂಗದಲ್ಲಿ ಅಷ್ಟೊಂದು ಹಿಟ್ ಆಗಲಿಲ್ಲ. ಯಾಕಂದರೆ ಜನರಿಗೆ ಅದು ಇಷ್ಟ ಆಗಿಲ್ಲ ಅನ್ನೋ ಒಂದು ಕಾರಣ ಇರ್ಬೋದು. ಅದಕ್ಕೋಸ್ಕರ ಇದು ಈಗಿನ ಕಾಲಕ್ಕೂ ಕೂಡ ಆ್ಯಂಥಾಲಜಿ ಅನ್ನೋದು ಒಂದು ಎಕ್ಸ್ಪೆರಿಮೆಂಟ್ ಆಗಿ ಉಳಿದ್ಬಿಟ್ಟಿದೆ. ಪರಂವಾ ಸ್ಟುಡಿಯೋಸ್ ಮತ್ತು ಜರ್ನಿಮ್ಯಾನ್ ಪ್ರೊಡಕ್ಷನ್ಸ್ ಅವರು ಏಕಂ ಅಂತ ಒಂದು ವೆಬ್ ಸೀರೀಸ್ನ ತಂದಿದ್ದಾರೆ ನಮ್ಮ ಕನ್ನಡದಲ್ಲಿ. ಇದನ್ನು ಯಾವುದೇ OTT ಪ್ಲಾಟ್ಫಾರ್ಮ್ಸ್ಗಳು ಬೈ ಮಾಡದೇ ಇರೋ ಕಾರಣ ಇದನ್ನು ಇವರು ಇಂಡಿಪೆಂಡೆಂಟ್ ಆಗಿ ರಿಲೀಸ್ ಮಾಡೋಕ್ಕೆ ನಿರ್ಧಾರನ ಕೈಗೊಂಡು ನಿನ್ನೆ ಅಂದರೆ ಜುಲೈ 13ನೇ ತಾರೀಕು ekam.theseries.com ಅನ್ನೋ ಒಂದು ವೆಬ್ಸೈಟಲ್ಲಿ ಇದನ್ನು ರಿಲೀಸ್ ಮಾಡಿದ್ದಾರೆ. ಇದರ ಮೊತ್ತ ಕೇವಲ 149 ರೂಪಾಯಿ. ನೀವು ಯಾವುದಾದ್ರು ಒಂದು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡ್ತಿರಲ್ಲ, ಅಷ್ಟೇ ದುಡ್ಡಿಗೆ ಒಂದು ವೆಬ್ ಸೀರೀಸ್ ಬರ್ತಿದೆ. ಇದರ 7 ಎಪಿಸೋಡ್ಗಳ ಜೊತೆಗೆ ಇದರ ರಿಟರ್ನ್ ಸ್ಕ್ರೀನ್ ಪ್ಲೇ ಮತ್ತು ಚಿಲ್ಡ್ರನ್ಸ್ ಆಫ್ ಸಿನಿಮಾ ಅನ್ನೋ ಡಾಕ್ಯುಮೆಂಟ್ರಿ, ಅಂದರೆ ಇದನ್ನು ಹೆಂಗೆ ಬಿಹೈಂಡ್ ದ ಸೀನ್ ಇದರಲ್ಲಿ ಏನೇನಾಯಿತು ಅನ್ನೋದು ಇದರಲ್ಲಿ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಈ ಏಕಂ ಸೀರೀಸು 7 ಎಪಿಸೋಡ್ಗಳನ್ನು ಹೊಂದಿದೆ. ಇದರಲ್ಲಿ ರಾಜ್ಬಿ ಶೆಟ್ಟಿ, ಶೈನ್ ಶೆಟ್ಟಿ, ಪ್ರಕಾಶ್ ರೈ ಮುಂತಾದ ಕಲಾವಿದರು ನಟಿಸಿದ್ದಾರೆ. ಇದನ್ನು ನೀವು ekam.theseries.com ಈ ವೆಬ್ಸೈಟ್ಗೆ ಹೋಗಿ 149 ರೂಪಾಯಿ ಕೊಟ್ಟು ಬೈ ಮಾಡ್ಬೋದು. ಅಥವಾ ನಮ್ಮ ಸಿನಿಫೈಲ್ ಮಾಂಕ್ ಇನ್ಸ್ಟಾಗ್ರಾಮ್ ಪೇಜ್ನ ಬಯೋದಲ್ಲಿ ಇದರ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿ ಕೂಡ ಬೈ ಮಾಡ್ಬೋದು. ಹಾಗೆ ಕ್ಯಾಪ್ಷನಲ್ಲಿ ಒಂದು ಕೂಪನ್ ಕೋಡ್ ಇದೆ, ಅದನ್ನು ನೀವು ಬೈ ಮಾಡೋ ಸಮಯದಲ್ಲಿ ಅಲ್ಲಿ ಹಾಕಿದ್ರೆ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ಹೊಸ ವೆಬ್ ಸೀರೀಸ್ ಬಂದಿದೆ. ಇದಕ್ಕೆ ನಮ್ಮೆಲ್ಲರ ಸಪೋರ್ಟ್ ಬೇಕಾಗಿದೆ. ಎಲ್ಲರೂ ಏಕಂ ಸೀರೀಸನ್ನು ನೋಡಿ ಅಂತ ಹೇಳ್ತಾ ಮುಗಿಸ್ತೀನಿ. ಧನ್ಯವಾದಗಳು.